ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಚಿಂತೆ ನಿರಾಶೆಗಳು ಅಟ್ಟಿಸ್ಕೊಂಡು ಬರ್ತಿರ್ತವೆ ನಮ್ಮನ್ನು. ಜೀವನದಲ್ಲಿ ಇದು ಸ್ವಾಭಾವಿಕ. ಇವುಗಳಿಲ್ಲ ಅಂದರೆ ಜೀವನದಲ್ಲಿ ಸುಖದ ಬೆಲೆ ಅನ್ನೋದೇ ಗೊತ್ತಾಗಲ್ಲ. ಆದರೆ ಇವುಗಳು ಬಂದಾಗ ಎದುರದೆ, ನಾವು ಕುಗ್ಗದೆ ಅವುಗಳನ್ನು ಎದುರಿಸಿ ನಿಲ್ಲಬೇಕು, ಗೆಲ್ಲಬೇಕು. ಆಗ ಜೀವನ ಮುಂದೆ ಸಾಗತ್ತೆ, ಆನಂದ ಆಗತ್ತೆ. ಒಂದು ಸಾರಿ ಸ್ವಾಮಿ ವಿವೇಕಾನಂದರು ರಸ್ತೆಯಲ್ಲಿ ಕಾಲ್ನಡಿಗೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಮಂಗಗಳ ಹಿಂಡು ಅವ್ರನ್ನ ಅಟ್ಟಿಸ್ಕೊಂಡು ಓಡಿ ಬರ್ತಾವಂತೆ. ಆಗ ಅದನ್ನ ನೋಡಿದಂಥ ವಿವೇಕಾನಂದರು ಓಡಿ ಹೋಗ್ತಿರ್ತಾರಂತೆ. ಅಲ್ಲೇ ಇದ್ದಂಥ ವ್ಯಕ್ತಿ ನಿಲ್ಲಿ, ಅವುಗಳನ್ನು ಹಿಂತಿರುಗಿಸಿ ನೋಡಿ, ಒಂದು ಸಾರಿ ಎದುರಿಸಿ ನಿಲ್ಲಿ ಅಂತ ಜೋರಾಗಿ ಕೂಗೇಳದ್ನಂತೆ. ಆ ಶಬ್ದವನ್ನು ಕೇಳಿದಂತಹ ಸ್ವಾಮಿ ವಿವೇಕಾನಂದರು ಅವುಗಳನ್ನು ತಿರುಗಿಸಿ, ಅಂದರೆ ಎದುರಿಸಿ ನಿಂತ್ರಂತೆ. ಆಗ ಆ ಮಂಗಗಳ ಹಿಂಡು ಎದುರಿ ಹೋದ್ವಂತೆ. ಅದೇ ಥರ ಜೀವನದಲ್ಲಿ ಏನೇ ಒಂದು ಚಿಂತೆ ನಿರಾಸೆಗಳು ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ಅದಕ್ಕೆ ನಾವು ಅಂಜದೆ ಕುಗ್ಗದೆ ಅವನ್ನ ಧೈರ್ಯದಿಂದ ಎದುರಿಸಿ ನಿಂತು ಅಂದರೆ ನಾವು ಆನಂದವಾಗಿರ್ತೀವಿ. ಸ್ನೇಹಿತರೆ, ನೀವು ಈಗ ನಿಮ್ಮ ಜೀವನದಲ್ಲಿ ಆ ಥರ ಏನಾದ್ರು ಇದ್ದರೆ ಅಲ್ಲೇ ಸಿಗಾಕೊಳ್ಳೋಕೆ ಹೋಗಬೇಡಿ, ಅವನ್ನ ಎದುರಿಸಿ ನಿಲ್ಲಿ. ಮಾಡ್ತೀರಲ್ಲ? ಥ್ಯಾಂಕ್ ಯು.